ಹಲ್ಲೆಲೂಯಾ. ನೀ ಯಾಕೆ ಹೋಗ್ತಾ ಇದೆಯಾ, ನೀನು ಇರು ಅಂದ್ರೆ ಇಬ್ರು ಕೆಲಸವನ್ನ ಮಾಡೋಣ. ಪಾಸ್ಟರ್ ಅವರು ಜವಾಬ್ದಾರಿಗಳನ್ನಾಗಿರು ಅಂತ ಹೇಳಿದ್ದಾರೆ ಹೊರತು ಪೂರ್ಣ ಜವಾಬ್ದಾರಿಗಳನ್ನಾಗಿರು ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಪೂರ್ಣ ಜವಾಬ್ದಾರಿಗಳನ್ನಾಗಿರು ಅಂತ ಹೇಳಿಲ್ಲ, ಬರೀ ಜವಾಬ್ದಾರಿಗಳನ್ನಾಗಿರು ಅಂದಿದ್ದಾರೆ. ಆ ಜವಾಬ್ದಾರಿ ಅಂದ್ರೆ ಆಗ ಈಗ ಕೆಲಸ ಮಾಡಿಸ್ತೇನೆ, ಹೌದು, ಆಲಯದ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ ನೀನು ಪೂರ್ತಿ ಮನೆಯನ್ನೇ ಬಿಟ್ಟು ಹೋಗ್ತಾ ಇದೀಯಾ. ಪಾಸ್ಟರ್ ಅವರು ಹಾಗೆ ಹೇಳಿಲ್ಲ, ಬರೀ ಜವಾಬ್ದಾರಿ ಹೇಳಿದ್ದಾರೆ ಅಂತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಯಾವುದಂತ ಹೇಳಿ ಹೆಂಡತಿ ಮಾರ್ಕೆಟ್ಗೆ ಹೋಗಲ್ಲ, ಮತ್ತೆ ಮನೆಗೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ವಾರ ಏನ್ ಹೇಳ್ತಾರೆ ಅಂದ್ರೆ ಪಾಸ್ಟರ್ ಭಯ ಭಕ್ತಿ ವಿಷಯದಲ್ಲಿ ಹೇಳ್ತಾರೆ. ನಾವು ಉಷ್ಟು ವಾರದ ಹೇಳ್ಕೊಂಡು ಹೋಗಲ್ಲ, ಬರೀ 3 ವಾರದಷ್ಟೇ ಹೇಳ್ತೀನಿ. ಉಷ್ಟು ವಾರದ ಹೇಳಿದ್ರೆ ವಾಕ್ಯ ಮತ್ತೆ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಭಯ ಭಕ್ತಿ ವಿಷಯದಲ್ಲಿ ಹೇಳ್ತಾರೆ, ದೇವರಲ್ಲಿ ಅದ್ಭುತವಾದ ಭಯ ಮತ್ತು ಭಕ್ತಿಯಲ್ಲಿ ನಾವು ಜೀವಿಸಬೇಕು, ಆತನಲ್ಲಿ ಭಯ ಭಕ್ತಿಯುಳ್ಳವರಾಗಿದ್ದು ನಂಬಿಕೆಯುಳ್ಳವರಾಗಿದ್ದು ನಡೀಬೇಕು ಅಂತ ಹೇಳ್ತಾರೆ. ಅವನು ಮನೆಗೆ ಹೋಗಿ ಆ ವಾರವೆಲ್ಲ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು, ದೇವರಲ್ಲಿ ಪೂರ್ಣ ಭಯಭಕ್ತಿಯುಳ್ಳವನಾಗಿದ್ದು, ಎಂದಿಗೂ ಮರಿಬಾರ್ದಂತ ಜವಾಬ್ದಾರಿನೂ ಉಳ್ಳವನಾಗಿರ್ತಾನೆ. ನೆಕ್ಸ್ಟ್ ವಾರ ಏನಂದ್ರೆ ಅವನು ಒಂದೊಂದು ವಾರ ಮಕ್ಕೊಂತಿರ್ತಾನೆ, ನಿದ್ದೆ ಮಾಡ್ತಿರ್ತಾನೆ. ಅವನದು ಜಾಗ ಮೂಲೆಯಲ್ಲಿ ಬಂದು ಒಂದೊಂದು ವಾರ ಅಷ್ಟೇ, 1-2 ವಾರ ಎಚ್ಚರ ಇರ್ತಾನೆ, ಒಂದೊಂದು ವಾರ ಮಕ್ಕೊಂಡ್ಬಿಡ್ತಾನೆ. ಅವ್ನು ಬೇಸರ ಆದಾಗ ಮಕ್ಕೊಂತಾನೆ. ಅವನು ಆ ವಾರ ಏನ್ ಹೇಳ್ತಾರೆ ಅಂದ್ರೆ ಪಾಸ್ಟರ್ ಸಮಾಧಾನದ ವಿಷಯದಲ್ಲಿ ಹೇಳ್ತಾರೆ. ಸಮಾಧಾನ ವಿಷಯ, ಮನೆಯಲ್ಲಿ ಜಗಳಗಳು ನಡೆಯುವಾಗ ನಾವೇ ಸಮಾಧಾನವಾಗಿರ್ಬೇಕು. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಜಗಳ ಮಾಡ್ಬಿಟ್ರೆ ಅದು ಜಗಳ ಶಮನ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ವಾಕ್ಯವನ್ನು ಹೇಳೋದು ಅವನು ಕೇಳೋದಿಲ್ಲ. ಆ ನೆಕ್ಸ್ಟ್ ಅದೇ ವಾರ ಮನೆಯಲ್ಲಿ ಬಹಳ ಜಗಳಗಳು ನಡೀತಾ ಇರ್ತವೆ. ನೋಡ್ರಿ, ಅವನು ಆ ವಾರ ನಿದ್ದೆ ಮಾಡ್ಬಿಟ್ಟ. ಆ ವಾರದಲ್ಲಿ ಅವನು ಸಮಾಧಾನದ ವಿಷಯದಲ್ಲಿ ಕೇಳಿದ್ರೆ ಅವನು ಸಮಾಧಾನ ಆಗ್ಬಿಡ್ತಿದ್ದ, ಅಷ್ಟು ಜಗಳ ನಡೀತಿದ್ದಿಲ್ಲ. ಆ ವಾರ ಪೂರ್ತಿ ಜಗಳ, ಇವನು ಜಗಳ, ಅದಕ್ಕಿಂತ ಅವ್ರ ಹೆಂಡತಿಗಿಂತ ಜಗಳ ಮಾಡ್ತಿರ್ತಾನೆ. ಅದ್ರ ನೆಕ್ಸ್ಟ್ ವಾರ ಬರ್ತಾನೆ. ಫಸ್ಟ್ ದೇವ್ರ ಸೇವಕರು ಒಬ್ಬೊಬ್ಬರನ್ನ ಕರೆದು ಅವರ ವಿಚಾರಗಳನ್ನ ಕೇಳ್ತಿರ್ತಾರೆ. ಇವನು ಬರ್ತಾನೆ, ಪಾಸ್ಟರ್ ನಾನು ರಕ್ಷಣೆ ಹೋದಾಗಿಂತ ಒಂದೊಂದು ವಿಷಯಗಳನ್ನ ಹೇಳ್ಕೊಂತ ಬರ್ತಾ ಇದ್ದೀರಾ, ನಾನು ಒಂದೊಂದು ವಿಷಯಗಳ ತಕ್ಕಂತೆ ನಡೀತಾ ಇದ್ದೇನೆ. ಮೊದಲು ಜವಾಬ್ದಾರಿಗಳಾಗಿರ್ಬೇಕಂತ ಹೇಳಿದ್ರೆ ಜವಾಬ್ದಾರಿಗಳನ್ನಾಗಿದ್ದೇನೆ, ಭಯಭಕ್ತಿಗಳನ್ನಾಗಿರ್ಬೇಕಂತ ಹೇಳಿದ್ರೆ ಭಯಭಕ್ತಿಗಳನ್ನಾಗಿದ್ದೇನೆ. ಹೋದ ವಾರ ನೀವ್ ಏನ್ ಹೇಳಿದ್ರಿ ಅಂತ ಗೊತ್ತಿಲ್ಲ ಪಾಸ್ಟರ್, ನೀವು ಹೋದ ವಾರ ವಾಕ್ಯನೇ ಹೇಳಿಲ್ಲ ಪಾಸ್ಟರ್ ಅಂತ ಪಾಸ್ಟರ್ಗೆ ಪ್ರಶ್ನೆ ಕೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ಕೇಳಿಸ್ಕೊಳ್ಳಿಲ್ಲಪ್ಪ, ನಾನು ಹೇಳಿದ್ದೀನಿ, ಪ್ರತಿ ವಾರವೂ ಒಂದೊಂದು ವಿಷಯ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಪಾಸ್ಟರ್ ನೀವು ಹೇಳಿಲ್ಲ, ನನಗೆ ಸುಳ್ಳು ಹೇಳ್ತೀರಾ ಅಂತ ಪಾಸ್ಟರ್ನೇ ಸುಳ್ಳು ಮಾಡ್ಬಿಡ್ತಾನ. ಹಲ್ಲೆಲೂಯಾ. ನೀವು ಹೋದ ವಾರ ಯಾವ ವಿಷಯ ಬಗ್ಗೆ ಹೇಳಿಲ್ಲ ಪಾಸ್ಟರ್, ಈ ವಾರ ಪೂರ್ಣ ಜಗಳ ಆಗ್ತಾ ಇದೆ. ಜವಾಬ್ದಾರಿಗಳನ್ನಾಗಿರ್ಬೇಕಂತ ಹೇಳಿದ್ರಿ, ಮೊದಲ ಜವಾಬ್ದಾರಿ ಇರ್ಲಿಲ್ಲ, ನನ್ನ ಹೆಂಡತಿ ಬಹಳ ಬೈತಿದ್ರು, ನಾನು ಜವಾಬ್ದಾರಿಗಳನ್ನಾಗಿದ್ದೇನೆ, ಈಗ ಬಹಳ ಹೊಗಳಿದ್ರು. ಆಮೇಲೆ ಭಯಭಕ್ತಿಗಳನ್ನಾಗಿದ್ದೇವೆ, ಈಗ ನನ್ನ ಹೆಂಡತಿಗೂ ರಕ್ಷಣೆಗೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಾರ ಬಹಳ ಜಗಳ ಆಗ್ಬಿಟ್ಟಿದೆ ಪಾಸ್ಟ್ರೆ, ನೀವು ಹೋದ ವಾರ ವಿಷಯ ಹೇಳ್ಬೇಕಂತಿದ್ರಲ್ಲ, ಆ ವಿಷಯವನ್ನು ನೀವು ಹೇಳಿಲ್ಲ, ಅದಕ್ಕೆ ಈ ಜಗಳ ಆಗ್ತಾ ಇದೆ ನೋಡ್ರಿ ಪಾಸ್ಟ್ರೆ. ಎಲ್ಲ ಪಾಸ್ಟರ್ ಮೇಲೆ ಆಗ್ತಾರೆ. ಹಲ್ಲೆಲೂಯಾ. ಪಾಪ ಈ ಕಡೆ ನಿಂತರು ಅಂತಾರೆ. ಎಲ್ಲರೂ ಕೇಳ್ತಾರೆ, ಹೋದ ವಾರ ಯಾವ ವಿಷಯದಲ್ಲಿ ನಾನು ಹೇಳಿದೆ ಅಂತ ಹೇಳ್ತಾರೆ. ಎಲ್ಲರೂ ಸಮಾಧಾನದ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ ಹೇಳಿದ್ರಿ ಪಾಸ್ಟ್ರೆ ಅಂತಾನೆ. ಹಲ್ಲೆಲೂಯಾ. ಎಲ್ಲರೂ ಅಂತಾರೆ. ಅವಾಗ ಮೈಕ್ ಇಸ್ಕೊಂಡು ಪಾಸ್ಟರ್ ಮೈಕ್ ಇಸ್ಕೊಂಡು ಯಾಕೆ ಸುಳ್ಳು ಹೇಳ್ತಾ ಇದ್ರು, ಪಾಸ್ಟರ್ ಹೋದ ವಾರ ಯಾವ ವಿಷಯದಲ್ಲೂ ಹೇಳಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆಗ ಈಗ ಸಾಕ್ಷಿನೇ ಇಲ್ಲ, ಪಾಸ್ಟರ್ ಹೇಳ್ಬೇಕಂದ್ರೂ ಸಾಕ್ಷಿ ಇಲ್ಲ, ಅಲ್ಲಿ ಯಾರು ಹೇಳ್ಬೇಕಂದ್ರೂ ಸಾಕ್ಷಿ ಇಲ್ಲ. ಆ ಮೂಲೆಯಲ್ಲಿ ಕುದುರ್ತಿದ್ದಲ್ಲ, ಅವನ ಬಾಜು ಇನ್ನೊಬ್ಬ ಕುದುರ್ತಿದ್ದ, ಅವ್ನು ಯಾವಾಗ್ಲೂ ಅವನೇ ನೋಡ್ತಾ ಇದ್ದ. ಪಾಸ್ಟ್ರೇ ನನ್ನ ವಿಚಾರದಲ್ಲಿ ಹೇಳ್ತೇನೆ ಅಂತಾನೆ. ಇವನು ಹೋದ ವಾರ ಮಕ್ಕೊಂಡಿದ್ದ ಪಾಸ್ಟ್ರೆ, ಅದಕ್ಕೆ ಅವನಿಗೆ ಆ ವಿಷಯದ ಬಗ್ಗೆ ತಿಳಿದಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಎಷ್ಟು ಚೂಟಿದೆ ಹೊಡೆದೆ ಅಂದ್ರೂ ಹೇಳಿಲ್ಲ ಪಾಸ್ಟ್ರೆ, ಎಷ್ಟು ವಾರ ಪೂರ್ತಿ ನಿದ್ದೆನೆ ಮಾಡಿದೇನೋ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಬಹಳ ಇದಾಗ್ಬಿಡುತ್ತೆ, ಸಾರಿ ಪಾಸ್ಟ್ರೆ, ನಾವು ಹೋದ ವಾರ ಕೇಳಿಲ್ಲ, ಇನ್ನು ಮೇಲೆ ಸಮಾಧಾನದಿಂದ ಇರ್ತೇನೆ ಅಂತ. ಹಲ್ಲೆಲೂಯಾ.